ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ಮೊದಲ ಬಾರಿಗೆ ನಮ್ಮ ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅಂತ ಹೇಳುತ್ತಾ, ಇವತ್ತು ಒಂದು ಇಂಪಾರ್ಟೆಂಟ್ ಆದ ಒಂದು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಸುದ್ದಿಯಲ್ಲಿರುವ UPI ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಇಂಪಾರ್ಟೆಂಟ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ UPI ಪರೀಕ್ಷೆಗೆ ಬಹಳ ಮುಖ್ಯವಾದ ಒಂದು ಮಾಹಿತಿ ಆಗಿದೆ ಅಂತ ಹೇಳಬಹುದು. UPI ಫುಲ್ ಫಾರ್ಮ್ ನೋಡಿ, ಭಾಳ ಇಂಪಾರ್ಟೆಂಟು. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಇದರ ಫುಲ್ ಫಾರ್ಮು. ಕನ್ನಡದಲ್ಲಿ ಏಕೀಕೃತ ಪಾವತಿ ವ್ಯವಸ್ಥೆಯಾಗಿದೆ ಸ್ನೇಹಿತರೆ. ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಒಂದು ಫುಲ್ ಫಾರ್ಮ್ ಅಥವಾ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್. ಇಲ್ಲಿ ನೋಡಿ, ಪ್ರಮುಖ ಅಂಶಗಳು, UPIನ ಪ್ರಮುಖ ಅಂಶಗಳು ಏನಪ್ಪ ನೋಡೋಣ ಬನ್ನಿ. UPIಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ನೇರವಾಗಿ ಕ್ವಶನ್ ಹತ್ರ NPCI ಅಂತ. NPCI ಫುಲ್ ಫಾರ್ಮ್ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಭಾಳ ಇಂಪಾರ್ಟೆಂಟ್ ಆದ UPI ಫುಲ್ ಫಾರ್ಮು NPCI ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ UPI ಆರಂಭದ ವರ್ಷ ಯಾವಂದರೆ ಆಗಸ್ಟ್ 25, 2016 ಸ್ನೇಹಿತರೆ. UPI ಬಹಳ ಇಂಪಾರ್ಟೆಂಟ್ ಅಂತ ಇಲ್ಲಿ ಕೊಟ್ಟಿದೆ ನೋಡಿ. ಅಧಿಕೃತವಾಗಿ ಜಾರಿಗೆ ಬಂದಿದ್ದು UPI ಜಾರಿಗೆ ಬಂದು 2016 ಏಪ್ರಿಲ್ 11ರಂದು ಅಧಿಕೃತವಾಗಿ ಚಾಲನೆ ಬಂದಿದೆ ಅಂತ ಹೇಳಬಹುದು. UPIನ ಮುಖ್ಯ ಉದ್ದೇಶ ಏನಪ್ಪ ನೋಡಿ, ಒಂದು ಯಾವುದೇ ಒಂದು ಜಾರಿಗೆ ಬಂದಾಗ ಅದರ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ UPI ಸಹ ಒಂದು ಉದ್ದೇಶ ಇದೆ. ಅದು ಮೊಬೈಲ್ ಮೂಲಕ ತಕ್ಷಣ ಇನ್ಸ್ಟೆಂಟ್ ಹಣ ವರ್ಗಾವಣೆ ಮತ್ತು ಪಾವತಿ. ಯಾರಿಗಾದರೂ ತಕ್ಷಣ ಹಣ ಬೇಕಾದರೆ ಮತ್ತು ನೀವು ಏನಾದರೂ ಶಾಪಿಂಗ್ ಮಾಲ್ ಆಗಿರ್ಬೋದು, ಇನ್ನಿತರ ಅಂದರೆ ಹೋಟೆಲ್ ಆಗಿರ್ಬೋದು, ಅದೇ ರೀತಿ ಏನಾದರೂ ಖರೀದಿ ಮಾಡಿದಾಗ ಸಣ್ಣ ಸಣ್ಣ ಅಂಗಡಿಯಿಂದ ಹಿಡಿದು ಇವತ್ತು ದೊಡ್ಡ ದೊಡ್ಡ ಅಂಗಡಿವರೆಗೂ ಏನು ಬಳಸ್ತಿದ್ದಾರಪ್ಪ ಅಂದರೆ UPI ಅಥವಾ ಈಗ ನೋಡ್ಬೋದು ಫೋನ್ಪೇಯಲ್ಲಿ ಬರ್ತದೆ ಸ್ನೇಹಿತರೆ. ಸ್ಟಿಕ್ಕರ್ ನಾವು ನೋಡ್ತೀವಿ, QR ಕೋಡ್, ಅವೆಲ್ಲ ಏನಪ್ಪ ಅಂದರೆ UPI ಮುಖಾಂತರ ಅಂತ ಹೇಳ್ತೀವಿ. ಭಾಳ ಇಂಪಾರ್ಟೆಂಟ್ ಆದ ಒಂದು ಕ್ವಶನು. UPI ಯಾರು ನಿಯಂತ್ರಣ ಮಾಡ್ತಾರ, ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. UPI ನಿಯಂತ್ರಣ ಯಾರು ಮಾಡ್ತಾರ? RBI ನಿಯಂತ್ರಣದ ಅಡಿಯಲ್ಲಿ NPCI ನಿರ್ವಹಣೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ನೇರ ಕ್ವಶನ್ ಆತನ. UPI ನಿಯಂತ್ರಣ ಮಾಡೋರು RBI ನಿಯಂತ್ರಣದ ಅಡಿಯಲ್ಲಿ ಯಾರು ಮಾಡ್ತಾರಪ್ಪ ಅಂದ್ರೆ NPCI ನಿರ್ವಹಿಸುತ್ತದೆ. ಅಂದರೆ RBI ನಿಯಂತ್ರಣ ಇರ್ತಾ, ಆದರೂ ಸಹ ಯಾರು ನಿರ್ವಹಿಸ್ತಾರಪ್ಪ ಅಂದರೆ NPCI ಅವರು ನಿರ್ವಹಣೆ ಮಾಡ್ತಾರ. ಇದು ಬಹಳ ಇಂಪಾರ್ಟೆಂಟ್. UPI ನೋಡಿ, UPI ಮುಖ್ಯ ಉದ್ದೇಶ ಗೊತ್ತಾಯ್ತು ನಿಮಗೆ. ನಿಯಂತ್ರಣ ಯಾರು ಮಾಡ್ತಾರೆ ಅಂದರೆ RBI ನಿಯಂತ್ರಣದಲ್ಲಿ NPCI ಮಾಡ್ತಾರ. ಅದೇ ರೀತಿ UPI ಮೂಲಕ ಏನೇನು ಮಾಡಬಹುದು, ಹಣ ಕಳಿಸುವುದು, ಅದರ ಅನುಕೂಲಗಳೇನು ಅಂತ ನೋಡಿದಾಗ ಹಣ ಸ್ವೀಕರಿಸುವುದು ನೋಡಿ, ಹಣ ಕಳಿಸುವುದು ಸಹ ನೀವು ಏನಾದರೂ ತೊಗೊಂಡಿದ್ದಾಗ ಅದರ ಪೇ ಮಾಡ್ತೀರಿ, ಅದು ಹಣ ಕಳಿಸುವುದು. ನೀವು ಹಣ ಸ್ವೀಕರಿಸುವುದು, ನೀವು ಯಾರಿಂದಾದರೂ ತಕ್ಷಣ ನನಗೆ ಒಂದು 10,000 ಬೇಕಾಗಿದಪ್ಪ ಅಂದ್ರೆ ನೀವು UPI ಮುಖಾಂತರ ಏನು ಮಾಡ್ಬೋದು, ಕಳಿಸ್ಬೋದು. ಎಲ್ಲೇ ಇರಲಿ, ಬೆಂಗಳೂರಲ್ಲಿ ಇರಲಿ, ದಿಲ್ಲಿಯಲ್ಲಿ ಇರಲಿ, ಬೇರೆ ದೇಶದಲ್ಲೇ ಇರಲಿ, ಅದು ಎದ್ರ ಮುಖಾಂತರ ಅಂದರೆ UPI ಮುಖಾಂತರ ಹಣವನ್ನು ಕಳಿಸ್ತಾರೆ ಸ್ನೇಹಿತರೆ. ಇದು ಭಾಳ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತವೆ, ಅದು UPI ಮುಖಾಂತರ. ಈ UPI ಬಂದಿದ್ದು 2016 ಏಪ್ರಿಲ್ 16 ಅಧಿಕೃತವಾಗಿ ಬಂದ ಒಂದು ಜಾರಿಗೆ ಬಂದ ವರ್ಷ ಆಗಿರುತ್ತೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು. ಇದರ ಉದ್ದೇಶ ಗೊತ್ತಿತ್ತು ನಿಮಗೆ. ಮೊಬೈಲ್ ಮೂಲಕ ತಕ್ಷಣ ಅಂಗೈಯಲ್ಲಿ ಕನ್ನಡಿ ಇದೆ ಅಂತ ಒಂದು ಗಾದೆ ಇದೆ ಸ್ನೇಹಿತರೆ. ಅಂಗೈಯಲ್ಲಿ ಇಡೀ ಜಗತ್ತೇ ಇದೆ ಅಂತ ಇತ್ತೀಚೆಗೆ ನೋಡ್ಬೋದು ಫೋನ್ಗಳ ಮುಖಾಂತರ. ಓಕೆನಾ, ಅಂಗೈಯಲ್ಲಿ ಇಡೀ ಜಗತ್ತೇ ಅಂತ ಹೇಳಿದರೆ ಅದಕ್ಕಾಗಿ UPI ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಓಕೆನಾ, ಇಲ್ಲಿ ನೋಡಿ, ಅಂಗಡಿಯಲ್ಲಿ QR ಕೋಡ್ ಮೂಲಕ ಪಾವತಿ ಮಾಡಬಹುದು. ಅಂಗಡಿಗಳ ಹಳೆ ಸ್ನೇಹಿತರೆ, ಶಾಪಿಂಗ್ ಮಾಲ್, ಈ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಹತ್ರ ಎಷ್ಟೋ ಖರೀದಿ ಮಾಡಿರ್ತಾರೆ. ಎಷ್ಟರ ಖರೀದಿ ಮಾಡಲಿ, ಅದು ಎದ್ರ ಮುಖಾಂತರ QR ಕೋಡ್ ಜಸ್ಟ್ ವಿತಿನ್ ಸೆಕೆಂಡ್ ಆನ್ಲೈನ್ ಬಿಲ್ ಪೇಮೆಂಟ್ ಮಾಡ್ಬೋದು ನೋಡಿ. ಪೇಮೆಂಟ್ ಆನ್ಲೈನ್ ಬಿಲ್ ಸಹ ಪೇಮೆಂಟ್ ಮಾಡ್ಬೋದು. UPI ID ಉದಾಹರಣೆ ನೇಮ್ ಎಟ್ ಬ್ಯಾಂಕ್, ಇಷ್ಟು ಥರ ಇರ್ತದೆ ಸ್ನೇಹಿತರೆ. UPI ಹಣ ಪಾವತಿ ವರ್ಗಾವಣೆಯನ್ನು ಅಥೆಂಟಿಕೇಶನ್ ಮಾಡಲು ಬಳಸುವ ಪಿನ್ ರಹಸ್ಯವಾಗಿರ್ತದೆ ಸ್ನೇಹಿತರೆ. QR ಕೋಡ್ ಸಹ ಮೂಲಕ ವೇಗವಾಗಿ ಪೇಮೆಂಟನ್ನು ಸಹ ಬಳಸಬಹುದು. ನೋಡ್ಬೋದು UPI ಉದಾಹರಣೆ ಭೀಮಾ, ಗೂಗಲ್ ಪೇ, ಫೋನ್ಪೇ, Paytm ಮುಂತಾದವು. ಅಂದರೆ ಇಲ್ಲಿ ಭೀಮ್ ಆ್ಯಪ್ ಅಂತ ಬರ್ತದೆ ಸ್ನೇಹಿತರೆ, ಗೂಗಲ್ ಪೇ ಬರ್ತದ, ಫೋನ್ಪೇ ಬರ್ತದ, Paytm ಬರ್ತದ, ಮುಂತಾದವುಗಳು ಸಹ ಬರ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಎಕ್ಸಾಮಲ್ಲಿ ಯಾವ ರೀತಿ ನೆನಪಿಟ್ಕೊಳ್ಬೇಕಂದ್ರೆ UPI ಬಗ್ಗೆ ಕೇಳಿದಾಗ UPI ಅನ್ನು ಜಾರಿಗೆ ತಂದರು ಅಂದರೆ UPI NPCI 2016 ಬಂತು. UPI NPCI 2016 ನೆನಪಿಟ್ಟುಕೊಳ್ಳಿ.
ಯು ಪಿ ಐಗೆ ಉದಾಹರಣೆಗಳು ಯಾವ್ಯಾವ? ಯು ಪಿ ಐ ಆ್ಯಪ್ಸ್ಗಳಂದರೆ ಭೀಮ್ ಆ್ಯಪ್ ಆಗಿರ್ಬೋದು, ಗೂಗಲ್ ಆ್ಯಪ್ ಆಗಿರ್ಬೋದು, ಫೋನ್ಪೇ ಆ್ಯಪ್ ಆಗಿರ್ಬೋದು, ಪೇಟಿಎಮ್ ಮುಂತಾದವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಓಕೆನಾ? ಈಗ ನೋಡೋಣ ಸ್ನೇಹಿತರೆ, ಇದರ ಒಂದು ಇಂಪಾರ್ಟೆಂಟ್ ಆದ MCQ ನೋಡೋಣ ಬನ್ನಿ. ಯು ಪಿ ಐದ MCQ. ಯು ಪಿ ಐ ಫುಲ್ ಫಾರ್ಮ್ ಏನಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಅದು ಗೊತ್ತಿರ್ತಾ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಯು ಪಿ ಐ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದ್ದೀನಿ? NPCI ಗೊತ್ತಿರಬೇಕು ನಿಮಗೂ. ಯು ಪಿ ಐ ಯಾವ ವರ್ಷದಲ್ಲಿ ಆರಂಭಗೊಂಡದ? 2016ರಲ್ಲಿ ಆರಂಭಗೊಂಡ ಒಂದು ಯು ಪಿ ಐ ಆಗಿದೆ ಸ್ನೇಹಿತರೆ. 2016ರಲ್ಲಿ ಆರಂಭಗೊಂಡಿದೆ. 2016ರಲ್ಲಿ ಆರಂಭಗೊಂಡ ಒಂದು ಯು ಪಿ ಐ. ಏಪ್ರಿಲ್ 11 ನೆನಪಿಡಿ, ಏಪ್ರಿಲ್ 11, 2016. NPCI ಫುಲ್ ಫಾರ್ಮ್ ಕೇಳಿದರೆ ಆಲ್ರೆಡಿ ನಿಮ್ಗೆ ಗೊತ್ತು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಯು ಪಿ ಐ ಪಿನ್ ಅನ್ನು ಏಕೆ ಬಳಸಲಾಗುತ್ತದೆ? ಪೇಮೆಂಟ್ ಅಥೆಂಟಿಕೇಷನ್ ಟ್ರಾನ್ಸಾಕ್ಷನ್ ಅನ್ನು ಅನುಮೋದಿಸಲು ಬಳಸಲಾಗುತ್ತದೆ. ಅದು ಸಹ ನೆನಪಿಡಿ. ಅಥೆಂಟಿಕೇಷನ್ ಅಂತ ನೆನಪಿಡಿ ಸ್ನೇಹಿತರೆ. ಅಥೆಂಟಿಕೇಷನ್ ಅಂದರೆ ಅಧಿಕೃತವಾಗಿ ಅಂತ ಅರ್ಥ. ಅಥೆಂಟಿಕೇಷನ್. ಓಕೆನಾ? ಬಹಳ ಇಂಪಾರ್ಟೆಂಟು. ಯು ಪಿ ಐ QR ಕೋಡ್ ಬಳಸಿ ಏನು ಮಾಡಬಹುದು? ಡಿಜಿಟಲ್ ಪೇಮೆಂಟ್ ಮಾಡಬಹುದು. ಅಂದರೆ QR ಕೋಡ್ ಮುಖಾಂತರ ನೀವು ಪೇ ಮಾಡಬಹುದು. ಇದು ಸಹ ನೆನಪಿಡಿ. ಇದು ಯಾರ ನಿಯಂತ್ರಣದಲ್ಲಿರ್ತದೆ? RBI ಮುಖಾಂತರವಾಗಿ NPCI ನಿರ್ವಹಣೆ ಮಾಡ್ತಾರೆ. ನಿಯಂತ್ರಣ ಅಂದರೆ RBI ನಿರ್ವಹಿಸುವರೆ NPCI. ಇದು ಸಹ ನೆನಪಿಡಿ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಇಲ್ಲಿ ಯು ಪಿ ಐ ಯಾಕೆ ಸುದ್ದಿಯಲ್ಲಿದೆ ಅದಪ್ಪ ಅಂದರೆ 11 ದೇಶಗಳಿಗೆ ಸಹ ಹರಡಿಕೊಂಡ ಒಂದು ಸಂಸ್ಥೆಯಾಗಿದೆ ಸ್ನೇಹಿತರೆ. ಇದು ಒಂದು 11 ದೇಶಗಳಿಗೆ ಏನಪ್ಪ ಅಂದ್ರೆ ಯು ಪಿ ಐ ಅನ್ನು ಬಳಸ್ತಾ ಇದ್ದಾರೆ. 11 ದೇಶದವರು. ನೋಡಿ ಇಲ್ಲಿ ಯು ಪಿ ಐ ಬಳಸುವ ದೇಶಗಳು ಒಂದೊಂದಾಗಿ ನೋಡೋಣ ಬನ್ನಿ. ಯು ಪಿ ಐ ಅನ್ನು ಬಳಸುವ 11 ದೇಶಗಳ ಪಟ್ಟಿ ಕೆಳಗಿನಂತೆ ಕಂಡುಬರುತ್ತವೆ. ಯು ಪಿ ಐಯಲ್ಲಿ ಬಳಸುವ 11 ದೇಶಗಳು ಯಾವುವಂದರೆ ಇಂಡಿಯಾ, ಸಿಂಗಾಪುರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಭೂತಾನ್, ನೇಪಾಳ, ಶ್ರೀಲಂಕಾ, ಮಲೇಷಿಯಾ, ಫ್ರಾನ್ಸ್, ಮಾರಿಷಸ್, ಕತಾರ, ರಷ್ಯಾ. ಇಷ್ಟು ದೇಶಗಳು ಏನು ಮಾಡ್ತಪ್ಪ ಅಂದರೆ ಯು ಪಿ ಐನ ಬಳಸ್ತಾವೆ. ಆದರೆ ಇಷ್ಟು ದೇಶಗಳಲ್ಲಿ ಅಂದ್ರೆ ನಮ್ಮ ಇಂಡಿಯಾ ಬಿಟ್ಟು ಬೇರೆ ದೇಶ ಯಾವ ದೇಶ ಬಳಸ್ತಪ್ಪ ಅಂದ್ರೆ ಭೂತಾನ್. ಇದು ಸಹ ನೆನಪಿಡಿ. ಮೊದಲ ಬಾರಿಗೆ ಬಳಸಿದ ಅಂದರೆ ಹೊರಗಿನ ದೇಶ ನಮ್ಮ ಇಂಡಿಯಾನು ಹೊರತುಪಡಿಸಿದರೆ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಯು ಪಿ ಐಯನ್ನು ಜಾರಿಗೊಳಿಸಲಾಗಿದೆ ಅಂದರೆ ಭೂತಾನಲ್ಲಿ ಜಾರಿಗೊಳಿಸಲಾಗಿದೆ. ಇದು ಸಹ ನೆನಪಿಡಬೇಕು ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್ ಆದ ಇದು ಟಾಪಿಕ್ ಆಗಿದೆ. ಅದಕ್ಕಾಗಿ ಮತ್ತೆ ಮುಂದಿನ ದಿನದಲ್ಲಿ ಯಾವ ವಿಶೇಷ ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ನಮ್ಮ SN ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.